ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಗೆ ತಮ್ಮೆಲ್ಲರನ್ನು ಕೂಡ ಆಹ್ವಾನವನ್ನ ನೀಡ್ತಾ ಇದ್ದಾರೆ ಭಾರತೀಯ ಕಾಫಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ GS ಮಹಾಬಲ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಶತಮಾನೋತ್ಸವವನ್ನ ಆಚರಣೆಯನ್ನ ಮಾಡಿಕೊಳ್ತಾ ಇದೆ. ಯಾವಾಗ ಈ ಒಂದು ಸಮಾರಂಭ ಜರುಗ್ತಾ ಇದೆ ಮತ್ತೆ ಏನೆಲ್ಲ ವಿಶೇಷತೆ ಇರುತ್ತೆ? ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ 1925ರಲ್ಲಿ ಪ್ರಾರಂಭವಾಗಿ ಈ ವರ್ಷಕ್ಕೆ 100 ವರ್ಷಗಳು ಸಂದಿರುತ್ತೆ. ಕಾಫಿ ಬೆಳೆಗಾರರಿಗೆ ಒಂದು ಆತ್ಮೀಯ ಸ್ನೇಹಿತನಾಗಿ ಈ ಕಾಫಿ ಸಂಶೋಧನಾ ಸಂಸ್ಥೆ ಕಳೆದ 100 ವರ್ಷದಿಂದ ಸೇವೆಯನ್ನು ಕೊಡ್ತಾ ಇದೆ. ಈ ಸೆಂಟನರಿ ಸೆಲೆಬ್ರೇಷನ್ ಅನ್ನು ನಾವು ಇದೇ ತಿಂಗಳ 20, 21 ಮತ್ತು 22ನೇ ತಾರೀಕಿನಂದು ಇದೇ CCRI ಬಾಳೆಹೊನ್ನೂರಿನಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ವಿ. ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನೋದು ನಮ್ಮ ಒಂದು ಪ್ರಯತ್ನ. ಇದರಲ್ಲಿ ಎಲ್ಲ ಬೆಳೆಗಾರರು ಕೂಡ ಭಾಗವಹಿಸಬೇಕು ಮತ್ತು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಅದೇ ರೀತಿ ರಿಸರ್ಚ್ ಕಮ್ಯುನಿಟಿನೂ ಕೂಡ, ಸೈಂಟಿಸ್ಟ್ಗಳು ಕೂಡ, ಬೇರೆ ಬೇರೆ ವಿಭಾಗದವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹಳ ಮುಖ್ಯವಾಗಿ ಈ ಸಂಶೋಧನಾ ಕೇಂದ್ರ ಕಳೆದ 100 ವರ್ಷದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೆ. ಅದು ತಳಿ ಬಗ್ಗೆ ಇರ್ಬೋದು, ರೋಗಗಳ ಬಗ್ಗೆ ಇರ್ಬೋದು, ಕೀಟಗಳ ಬಗ್ಗೆ ಇರ್ಬೋದು, ಕಲ್ಟಿವೇಷನ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡಿದೆ. ಈ ಬಾರಿ ತಾವು ಬಂದಾಗ ಇಲ್ಲಿ ಯಾವ ಯಾವ ರೀತಿಯಲ್ಲಿ ಕಾಫಿಯನ್ನು ಬೆಳಿಬೋದು, ಇಂಟರ್ ಕ್ರಾಪ್ ಆಗಿ ಯಾವ ರೀತಿ ಬೆಳಿಬೋದು, ಬೇರೆ ಬೇರೆ ಡಿಸೀಸ್ಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಬೇರೆ ಬೇರೆ ಸ್ಪೇಸಿಂಗಲ್ಲಿ ಹೇಗೆ ಬೆಳಿಬೋದು ಮತ್ತು ಬೇರೆ ಬೇರೆ ತಳಿಗಳನ್ನು ಯಾವ ರೀತಿ ಬೆಳಿಬೋದು ಅನ್ನೋದನ್ನು ತಾವೆಲ್ಲರೂ ಕೂಡ ಇಲ್ಲಿ ನೋಡ್ಬೋದು. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಬಂದು ನೋಡಿದರೆ ಉಪಯೋಗ ಆಗುತ್ತೆ. ಇದರ ಜೊತೆಗೆ ಸುಮಾರು 150ಕ್ಕೂ ಹೆಚ್ಚು ಎಕ್ಸಿಬಿಷನ್ ಸೆಂಟರ್ಗಳಲ್ಲಿರುತ್ತೆ. ಅದರಲ್ಲಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿ ಪರಿಕರಗಳನ್ನು ನೋಡುವಂಥ ಒಂದು ಅವಕಾಶವೂ ಕೂಡ ಇದರಲ್ಲಿರುತ್ತೆ. ಅದಲ್ಲದೆ ವಿಚಾರಗೋಷ್ಠಿಗಳು ನಡೀತವೆ, ಟೆಕ್ನಿಕಲ್ ಸೆಷನ್ಸ್ ಏನು ನಡೀತಾ ಇದೆ ಕಾಫಿ ಬೆಳೆ ಬಗ್ಗೆ, ಬೇರೆ ಬೇರೆ ಅನುಭವಸ್ಥ ವಿಜ್ಞಾನಿಗಳು ಮತ್ತು ಅನುಭವಸ್ಥ ಬೆಳೆಗಾರರು ಇವರ ಜೊತೆಗೂಡಿ ಆ ರೀತಿಯಾದಂಥ ವಿಚಾರಗೋಷ್ಠಿಯನ್ನು ನಡೆಸುವಂಥ ಪ್ರಯತ್ನವೂ ಕೂಡ ನಡೆದಿದೆ. ಆದ್ದರಿಂದ ಎಲ್ಲರೂ ಕೂಡ ಆ 3 ದಿನ ತಮ್ಮ ಕ್ಯಾಲೆಂಡರಲ್ಲಿ ನೋಟ್ ಮಾಡಿಕೊಂಡು ನಮ್ಮ ಸಂಶೋಧನಾ ಸಂಸ್ಥೆಗೆ ಬರಬೇಕು ಮತ್ತು ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಮ್ಮಿಕೊಂಡಿರುವ ಶತಮಾನೋತ್ಸವ ಆಚರಣೆಯನ್ನ ಕುರಿತು, ಅದರ ವಿವರಗಳನ್ನು ಹಾಗೂ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸಿದವರು ಭಾರತೀಯ ಕಾಫಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ GS ಮಹಾಬಲ ಅವರು. ಸರ್, ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಬೆಳೆಗಾರರೇ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಡಿಸೆಂಬರ್ 20, 21 ಹಾಗೂ 22ನೇ ತಾರೀಕು 3 ದಿವಸಗಳ ಕಾಲ ಶತಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರಿಗೂ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೋಂದಣಿ ಬಹಳ ಸುಲಭ. www.ccri100.org ಈ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ನಿಮ್ಮ ಹೆಸರು, ವಿಳಾಸ, ಸಂಪರ್ಕ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ನೀಡಿ ನೋಂದಣಿಯನ್ನು ಮಾಡಿಕೊಂಡು ಅನುಕೂಲವನ್ನು ಮಾಡಿಕೊಳ್ಳಿ. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.